ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 1ನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳ ಬಗ್ಗೆ ಹರಿದಿದೆ ತಕ್ಕ ಮಟ್ಟಿಗೆ. ಸೊ ಇಷ್ಟು ನನ್ನ ವಿಷಯಗಳು. ಕುಂಭರಾಶಿ 2026 ಫೆಬ್ರವರಿ 1ನೇ ತಾರೀಕಿನಿಂದ ಕುಂಭರಾಶಿಯ ಫಲ ನೋಡೋದಾದ್ರೆ, ನಾವು ಬಹಳಷ್ಟು ತರದಲ್ಲಿ ಹೇಳ್ಬೋದು. ಈಗ ನಾನು ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಕ ಗ್ರಂಥದಲ್ಲಿ ಇರುವಂತಹ ಯೂಶುವಲ್ ಆ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡ್ತೀನಿ. ರಾಹು ಬಂದು ರಾಶಿಯಲ್ಲೇ ಇದೆ. ರಾಹು ಗ್ರಹ ಬಂದು ಇನ್ನು ಕೆಲವು ವರ್ಷಗಳ ಕಾಲ ಅಲ್ಲಿ ಇರುತ್ತೆ. ಡೈರೆಕ್ಟ್ ಆಗಿ ಸಪ್ತಮ ಭಾವನ ನೋಡೋದು. ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್, ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಟೆನ್ಷನ್, ಮನಸ್ತಾಪಗಳು ಬರೋ ಸಾಧ್ಯತೆ. ಚೆನ್ನಾಗಿದ್ದಂತರಲ್ಲೂ ಕೂಡ ಮನಸ್ತಾಪಗಳು ಬರ್ಬೋದು. ಜಾತಕನ ನೀವು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮೇಕಿಂಗ್ ಮಾಡಿಸದೆ ಮದುವೆ ಆಗಿದ್ರೆ ಈ ಎಲ್ಲ ಕಿರಿಕಿರಿಗಳು ಆಗುತ್ತೆ. ನಮ್ಮಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಗಣಕುಟ ಸಾಲಾವಳಿ ಅಂತೇಳಿ ಮನುಷ್ಯ ಗಣ, ಪ್ರಾಣಿಗಣ ಅಂತ ಏನ್ ನೋಡ್ತಾರೆ, ಅದರಲ್ಲಿ 36 ಬಂದನು ಪ್ರಾಬ್ಲಮ್ಸ್ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ, ಜಾತಕದ ಸಂಪೂರ್ಣವಾಗಿ ನಾವು ನೋಡಿರಲ್ಲ. ಈಗ ಹುಡುಗನ ಜಾತಕದಲ್ಲಿ ಸೆಪರೇಷನ್ ಚಾನ್ಸಸ್ ಎಷ್ಟಿದೆ, ವ್ಯಕ್ತಿತ್ವ ಯಾವ ತರ ಇದೆ ನಾವು ನೋಡಲ್ಲ. ಅವ್ರು ಪರಿಚಯ ಇದ್ದಾರೆ, ಹಾಗೆ ಮದುವೆ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ. ಕೆಲವ್ರು ನಾವು ಇಷ್ಟಪಟ್ಬಿಟ್ಟಿದ್ವಿ ಸರ್ ಅಂತಾರೆ, ಬಟ್ ಇಷ್ಟಪಟ್ಟವ್ರ ವ್ಯಕ್ತಿ ಬಗ್ಗೆನೇ ಅವ್ರಿಗೆ ಏನು ಗೊತ್ತಿರಲ್ಲ, ಅವ್ರು ಯಾವ ತರ ಪರ್ಸನಾಲಿಟಿ ಇದೆಯಲ್ಲ. ಆರೋಸ್ಕೋಪ್ ಅಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಇನ್ನೊಬ್ಬರಿಗೆ ವಿಪರೀತವಾಗಿ ಅವ್ರು ಟಾರ್ಚರ್ ಮಾಡ್ತಾರೆ. ಈ ಪರ್ಸನಾಲಿಟಿನ ಸೈಕಲಾಜಿಕಲ್ ಆಗಿ ನಾವು ಕಂಡುಹಿಡಿಬಹುದು ಆರೋಸ್ಕೋಪ್ ತಕ್ಕ ಮಟ್ಟಿಗೆ. ಸೊ ಅದನ್ನ ನಾವು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಸೊ ಜಾತಕದನ್ನ ಸರಿಯಾದ ರೀತಿ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗು ಭೈರವಿ ಆಶ್ರಮದಲ್ಲಿ ಮಾಡಿಸ್ಕೋಬಹುದು. ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಪ್ರಾರಂಭ ಆದ್ರೂ ಸಹ ಕಮ್ಯುನಿಕೇಶನ್ ಮೂಲಕವಾಗಿ ಅದನ್ನ ಬದಲಾವಣೆ ಮಾಡ್ಕೋಬಹುದು. ಎಗೇನ್ ಇಲ್ಲಿ ಬರ್ತ್ ಚಾರ್ಟ್ ಅಲ್ಲಿ ಇರುವಂತಹ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಬರ್ತ್ ಚಾರ್ಟ್ ನಿಮ್ಗೆಲ್ಲ ಪಾಸಿಟಿವ್ ಆಗಿದ್ರೆ ಈ ಟ್ರಾನ್ಸಿಟ್ ನಿಮ್ಗೆ ಏನು ಎಫೆಕ್ಟ್ ಮಾಡಲ್ಲ. ಇನ್ನು ಚತುರ್ಥ ಭಾವನ ನೋಡಿದ್ರೆ, ವಾಹನ ಖರೀದಿ, ವೆಹಿಕಲ್ ಖರೀದಿ, ಪ್ರಾಪರ್ಟಿ ಖರೀದಿ ಬಹಳ ಶುಭವಾಗಿದೆ. ಈ ಎಲ್ಲಾ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಖರೀದಿ ಬಹಳ ಸುಲಭ ಆಗುತ್ತೆ. ಕೆಲವರು ದೂರದಲ್ಲಿ ಏನಾದ್ರು ಅವ್ರ ಮನೆ ತಗೋಬೇಕು, ಪ್ರಾಪರ್ಟಿ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ, ಅವ್ರೊಂದ್ ಪ್ಲೇಸ್ ಅಲ್ಲಿ ಇರ್ತಾರೆ, ಪ್ರಾಪರ್ಟಿಗೂ ಬೇರೆ ಕಡೆ ಇರುತ್ತೆ. ಅಂತವ್ರಿಗೆ ಇದು ಬಹಳ ಉತ್ತಮವಾಗಿರುವಂತಹ ಟೈಮ್ ಪೀರಿಯಡ್. ಸಂತಾನಕ್ಕೆ ಪ್ರಯತ್ನ ಮಾಡ್ತಿರುವಂತಹ ದಂಪತಿಗಳಿಗೆ ಬಹಳ ಶುಭ ಸಮಾಚಾರ ಕೇಳುವ ಸಾಧ್ಯತೆ ಇದೆ. ಸ್ಟೂಡೆಂಟ್ಸ್ ಗಳು ಯಾರು ಹೊಸ ಕೋರ್ಸ್ ಗಳಿಗೆ ಟ್ರೈ ಮಾಡ್ತಿರ್ತೀರಾ, ಜಾಬ್ ಅಲ್ಲಿ ಹೊಸ ಕೋರ್ಸ್ ಟ್ರೈ ಮಾಡ್ತಿರ್ತೀರಾ, ಓದ್ತಿರ್ತೀರಾ, ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ಅವರೆಲ್ಲರೂ ಕೂಡ ಬಹಳ ಅನುಕೂಲ ಆಗುತ್ತೆ.
ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರಿಗೆ ಬಹಳ ಉತ್ತಮ. ಅದರಲ್ಲೂ ಕೂಡ ಪ್ರೈವೇಟ್ ಜಾಬ್ ಟ್ರೈ ಮಾಡ್ತಿರೋರಿಗೆ ಖಂಡಿತ ಅನುಕೂಲ ಆಗೇ ಆಗುತ್ತೆ. ದಶಮ ಭಾವ ಬಹಳ ಕ್ಲಿಯರ್ ಆಗಿರುವಂತದ್ದು ಇದಕ್ಕೆ ಕಾರಣವಾಗುತ್ತೆ. ಖಂಡಿತವಾಗ್ಲೂ ಸಹ ಉದ್ಯೋಗದ ಪ್ರಾಪ್ತಿ ಆಗುತ್ತೆ. ಉದ್ಯೋಗದ ಪ್ರಾಪ್ತಿ ಅನ್ನೋದಕ್ಕಿಂತ ಜೊತೆಯಲ್ಲವ್ರಿಗೆ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿರೋರು, ಪ್ರಮೋಷನ್ ಟ್ರೈ ಮಾಡ್ತಿರೋರಿಗೆ ಎಲ್ಲರಿಗೂ ಕೂಡ ಶುಭ ಸಮಾಚಾರವನ್ನ ಕೇಳ್ತಾರೆ. ಉದ್ಯೋಗವನ್ನ ವಿದೇಶದಲ್ಲಿ ಏನಾದ್ರು ನೀವು ಟ್ರೈ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮಗೆ ಅನುಕೂಲ ಆಗ್ಬೋದು. ಕೆಲವು ಸಂದರ್ಭದಲ್ಲಿ ಅವ್ರ ಮಕ್ಕಳ ವಿಚಾರದಲ್ಲಿ ಅವ್ರಿಗೆ ಯಾವ್ದೋ ಒಂದು ಸೀಟ್ ಸಿಕ್ಕಿರಲ್ಲ, ಎಜುಕೇಶನ್ ಸ್ಲೋ ಇರ್ತಾರೆ, ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರು ಸಹ ಆ ಸಮಸ್ಯೆಗಳನ್ನ ಅವರು ಕಡಿಮೆ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರೋಗ್ರೆಸ್ ಅನ್ನ ಈ ಒಂದು ಕುಂಭರಾಶಿಯವರು ನೋಡ್ತಾರೆ. ಬಟ್ ಒಟ್ಟಾರೆಯಾಗಿ ಉತ್ತಮವಾಗಿರೋ ಸಮಯ ಇದ್ರು ಸಹ ಕೆಲವು ವಿಚಾರದಲ್ಲಿ ಸಮಸ್ಯೆ ಇರೋದ್ರಿಂದ ಅದನ್ನ ಮೊದಲೇ ತಿಳ್ಕೊಂಡು ಅದನ್ನ ಅವಾಯ್ಡ್ ಮಾಡೋದು ಅಥವಾ ಅದಕ್ಕೆ ರೆಡಿ ಆಗೋದು ಒಳ್ಳೆಯದು. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂತೇಳಿ ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ, ಅದನ್ನ ಯಾವ ಕಾರಣ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡ್ಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮ್ಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ ಒಂದು 10 ಜನಕ್ಕೂ ಕನ್ಸಲ್ಟೇಷನ್ ಕೊಡಕ್ ಆಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡಕ್ ಆಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡಬಹುದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಗೆಲ್ಲ ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತ ಹೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.